ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಜಿ ಎಸ್ ಕ್ರಿಯೇಷನ್ಸ್ ಲಾಗ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಭಾನುವಾರ ಬೆಳಗ್ಗೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ನನ್ನ ಮಗಳು ಕೊಟ್ಟಿದ್ದ ಸಜೆಷನ್ ಎಗ್ ಪಲಾವ್. ಬನ್ನಿ ನೋಡೋಣ ರೆಸಿಪಿ. ಒಂದು ಕುಕ್ಕರ್ಗೆ ಬಿಸಿ ಆದ ತಕ್ಷಣ ಅದಕ್ಕೆ 2 ಸ್ಪೂನ್ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಎರಡೂ ಹಾಕಿ ಸ್ವಲ್ಪ ಬಿಸಿ ಆಗೋ ತನಕ ಕಾಯೋಣ. ಬಿಸಿ ಆದ ನಂತರ ಅದಕ್ಕೆ ಗರಂ ಮಸಾಲ ಏನಿದೆ, ಪಲಾವ್ ಎಲೆ, ಚಕ್ಕೆ, ಲವಂಗ ಇದನ್ನೆಲ್ಲ ಹಾಕಿ ಫ್ರೈ ಮಾಡೋಣ. ಅದ್ರ ಜೊತೆಗೆ ಮನೆಯಲ್ಲೇ ಜಜ್ಕೊಂಡಿರೋಂಥ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಈ ಮೂರನ್ನು ನಾನು ಪುಟಾಣಿಲಿ ಜಜ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಜೊತೆಗೆ ಈರುಳ್ಳಿ. ಈ ಪೇಸ್ಟ್ನ ನಾವು ಹಾಕೋದ್ರಿಂದ ಯಾವುದೇ ಒಂದು ಪಲಾವ್ ಐಟಮ್ ಆಗಲಿ, ಬಾತ್ಗಳ ರೆಸಿಪಿ ಆಗಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈರುಳ್ಳಿ ಹಾಕಿ ಫ್ರೈ ಮಾಡಿ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಅದು ಆದ ನಂತರ ಫ್ರೈ ಮಾಡಿ ಟೊಮೆಟೊ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಿಷ್ಟೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಪುದೀನ ಸೊಪ್ಪು ಹಾಕ್ಕೊಂಡು ಒಂದು 5 ಸೆಕೆಂಡ್ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಅದಾದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದು ಇನ್ನೊಂದು ಚೂರು ಸಾಫ್ಟ್ ಆಗೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನಾವೇನು ಜಜ್ಜಿರೋ ಮಸಾಲೆ ಹಾಕ್ಕೊಂಡಿರ್ತೀವಿ ಅದು ತುಂಬ ಫ್ಲೇವರ್ ಕೊಡುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಮಿಸ್ ಮಾಡಿದೆ. ಉಪ್ಪು ಹಾಕಿ ಫ್ರೈ ಮಾಡಿ ಆದ ನಂತರ ಸಿಂಪಲ್ಲಾಗಿ ನಾನು ಮಾಡ್ತಿರೋದ್ರಿಂದ ಜಾಸ್ತಿ ಮಸಾಲೆಗಳನ್ನ ಆ್ಯಡ್ ಮಾಡ್ತಾಯಿಲ್ಲ. ಸಿಂಪಲ್ಲಾಗಿ ಸ್ವಲ್ಪ ಮಸಾಲೆಗಳನ್ನ ಹಾಕಿ ನಾನು ಎಗ್ ಪಲಾವ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಫೇವ್ರೆಟ್ ಡಿಶ್ ಕೂಡ ಇದು. ಅವಳ ಆರ್ಡ್ರು ಕೂಡ ಆಗಿತ್ತು, ಈ ಡಿಶ್ನ ಮಾಡಲೇಬೇಕು ಮಮ್ಮಿ ಅಂತ ಹೇಳ್ಬಿಟ್ಟು. ಇದು ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಎಣ್ಣೆ ಕಾಣಿಸ್ತಿದೆ ನೋಡಿ. ಈ ಥರ ಆದಮೇಲೆ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಚಿಕನ್ ಮಸಾಲ 1 ಟೀ ಸ್ಪೂನಷ್ಟು ನಾನು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಿದ್ರೆ ಫ್ರೈ ಮಾಡಿದಾಗ ಆ ಎಣ್ಣೆ ಎಲ್ಲ ಸುತ್ತ ಕುಕ್ಕರ್ ಸೈಡಲ್ಲೆಲ್ಲ ತುಂಬ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ವಾ, ಅಲ್ಲಿ ತನಕ ನಾನು ಇದನ್ನು ಫ್ರೈ ಮಾಡ್ತೀನಿ. ಏನಕ್ಕಂದರೆ ಅಷ್ಟು ಫ್ರೈ ಮಾಡಿದ್ರೆ ಆ ಮಸಾಲೆ ಸ್ಮೆಲ್ಲೆಲ್ಲ ಸ್ವಲ್ಪ ಬಿಡ್ತಾ ಇದ್ದಂಗೆ ನಮಗೆ ತುಂಬ ಘಮ ಚೆನ್ನಾಗಿ ಬರುತ್ತೆ. ಹಾಗೆ ಟೇಸ್ಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದು ಫ್ರೈ ಮಾಡಿ ಆದಮೇಲೆ ನಾನು ಸಾಮಾನ್ಯವಾಗಿ 1.5 ಗ್ಲಾಸ್ ಅಕ್ಕಿ ಹಾಕ್ತೀನಿ. ಹಾಗೆ 3 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಕುಕ್ಕರ್ಗೆ. ಇದೇ ಲೋಟದಲ್ಲಿ ನಾನು ಮೆಸರ್ಮೆಂಟ್ ತೊಗೊಳ್ಳೋದು ಯಾವಾಗಲೂ. 1.5 ಗ್ಲಾಸ್ ಅಕ್ಕಿ ಹಾಕಿದ್ರೆ ಸಾಕು, ಒಂದು ಟೈಮ್ಗೆ ನನಗೆ ಆಗುತ್ತೆ ತಿಂಡಿ ಇದು. ಇದು ಆದಮೇಲೆ ಈ ನೀರು ಸ್ವಲ್ಪ ಕುದೀತಾ ಇರಲಿ. 1.5 ಗ್ಲಾಸ್ ನಾವೇನು 3 ಗ್ಲಾಸ್ ಹಾಕಿದ್ದೀವಿ, ನೀರು ಕುದೀಲಿ. ಹಾಗೆ ನೋಡಿ ಇಲ್ಲಿ ಬೇಯಿಸಿರೋ 4 ಮೊಟ್ಟೆ ತೊಗೊಂಡಿದ್ದೀನಿ. ಆ ಮೊಟ್ಟೆಗೆ ನಾನು ಈ ಥರ ಕಟ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಈ ಥರ ಕಟ್ಸ್ ಹಾಕಿದ್ರೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ನೋಡಿ. ಇನ್ನೊಂದು ಚಿಕ್ಕ ಪ್ಯಾನ್ಗೆ 1/4 ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಮತ್ತು ಅರಿಶಿನ ಇದಿಷ್ಟೂ ಹಾಕಿಬಿಟ್ಟು ನಾನು ಮೊಟ್ಟೆನ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಥರ ಮೊಟ್ಟೆನ ಫ್ರೈ ಮಾಡೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನಿಮಗೆ. ನೋಡಿ ನಾನು ಮಸಾಲೆನ ಹುರಿತಾ ಇದ್ದೀನಿ. ಅದು ಹುರಿದು ಆದ ನಂತರ ನಾನು ಮೊಟ್ಟೆನ ಹಾಕ್ಕೊತೀನಿ. ಈಗ ಮೊಟ್ಟೆನ ಹಾಕಿಬಿಟ್ಟು ನಾನು ಫ್ರೈ ಮಾಡ್ತಾಯಿದ್ದೀನಿ. ಇದು ಫ್ರೈ ಮಾಡಿದ ಮೊಟ್ಟೆ ಹಾಕಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಪಲಾವು. ಒಂದ್ಸಲ ಟ್ರೈ ಮಾಡಿ ನೀವು ಕೂಡ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಫ್ರೈ ಮಾಡ್ತಾಯಿದ್ದೀನಿ. ಈ ಮೊಟ್ಟೆಗಳನ್ನೆಲ್ಲ ಫ್ರೈ ಮಾಡಿದ ನಂತರ ಈ ಕಡೆ ಸೈಡ್ ಬಂದರೆ ನೋಡಿ ಕುಕ್ಕರಲ್ಲಿ ನೀರು ತುಂಬ ಚೆನ್ನಾಗಿ ಕುದೀತಾ ಇದೆ. ಅದಕ್ಕೆ ಡೈರೆಕ್ಟಾಗಿ ನಾನು ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ನನಗೆ ಯಾವುದೋ ಒಂದು ಫೋನ್ ಕಾಲ್ ಬಂದಿದ್ದರಿಂದ ನಾನು ಅಕ್ಕಿ ಹಾಕಿರೋದನ್ನ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಡೈರೆಕ್ಟು ನಿಮಗೆ ಕುಕ್ಕರ್ ವಿಜಿಲ್ ತೆಗಿತಾ ಇರೋವಂಥ ವಿಡಿಯೋನೇ ಕಾಣಿಸುತ್ತೆ. ಈಗ ಮೊಟ್ಟೆ ಹಾಕಿ ಬಾಯ್ಲಾದ ನಂತರ ಅದಕ್ಕೆ ನಾನು 1.5 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಅಕ್ಕಿ ಹಾಕಾದ್ಮೇಲೆ ನೋಡಿ ವಿಜಿಲ್ ಬಂದ ಮೇಲೆ ಹೇಗಿದೆ ಪಲಾವ್ ನೋಡಲಿಕ್ಕೆ ನಿಮಗೆ. ಎಗ್ ಪಲಾವ್ ಹೇಗೆ ಕಾಣಿಸ್ತಿದೆ, ಮೊಟ್ಟೆ ಪಲಾವ್ ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ. ಟೇಸ್ಟು ಕೂಡ ಹಾಗೇ ಇರುತ್ತೆ, ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಿತ್ತು. ನನ್ನ ಮಗಳು ಅಮ್ಮ ಆಯಿತಾ ತಿಂಡಿ ಗಮ್ ಅಂತಿದೆ, ಹೇಗಿದೆ ತಿನ್ನಬೇಕು ಅಮ್ಮ ಆಯಿತಾ ಅಂತ ಕೇಳ್ತಿದ್ಲು. ಈಗ ನೋಡಿ ಏನು ಕಲರ್ಫುಲ್ಲಾಗಿ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಿತ್ತು, ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ. ಅಷ್ಟೇ ಚೆನ್ನಾಗಿ ಕೂಡ ಟೇಸ್ಟ್ ಇದೆ ಅಂತಲೇ ಹೇಳ್ತೀನಿ ನಾನು. ಸಖತ್ತಾಗಿತ್ತು ಇವತ್ತಿನ ಮೊಟ್ಟೆ ಪಲಾವು. ನನ್ನ ಮಗಳು ಫೇವ್ರೆಟ್ ಡಿಶ್ ಇದು. ಒಂದು ಸಾರಿ ನೀವು ಟ್ರೈ ಮಾಡಿ. ಹಾಗೆ ಸ್ವಲ್ಪ ಹೊರಗೆ ಹೋಗಿದ್ವಿ, ಕೆಲಸ ಇದೆ ಅಂತ. ಕೆಲಸ ಮುಗಿಸಿ ಮಧ್ಯಾಹ್ನ ಲಂಚ್ಗೆ ಹೋಟೆಲ್ಗೆ ಹೋಗಿದ್ವಿ. ನನ್ನ ಮಗಳಿಗೆ ಮಶ್ರೂಮ್ ಅಂದರೆ ತುಂಬ ಇಷ್ಟ. ಅವಳು ಮಶ್ರೂಮ್ ಫ್ರೈಡ್ ರೈಸ್ ಮತ್ತು ಮಶ್ರೂಮ್ ಗೋಬಿ ತೊಗೊಂಡ್ಳು.
ಈಗ ಅವಳು ತಿಂತಾ ಇದ್ದಾಳೆ. ನಾನೇನೋ ಮಧ್ಯೆ ಮಾತಾಡಿದೆ ಅಂತ ಅವಳು ತಿನ್ನೋದನ್ನೇ ನಿಲ್ಲಿಸ್ಬಿಟ್ಲು. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.